ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 482 ಪಾಯಿಂಟ್ಸ್ ಡೌನ್ ಆಗಿ 58,964 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 109 ಪಾಯಿಂಟ್ಸ್ ಡೌನ್ ಆಗಿ 17,674 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 138 ಪಾಯಿಂಟ್ಸ್ ಡೌನ್ ಆಗಿ 37,613 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಿದ್ರೆ ಗ್ರಾಸಿಮ್, ಅದಾನಿ ಪೋರ್ಟ್ಸ್, ಸಿಪ್ಲಾ, ಅಪೋಲೋ ಹಾಸ್ಪಿಟಲ್ಸ್ ಅಂಡ್ JSW ಸ್ಟೀಲ್. ಇವತ್ತು ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ HCL ಟೆಕ್, L&T, ಇನ್ಫಿ, ವಿಪ್ರೋ ಅಂಡ್ SBI ಲೈಫ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಎರಡು ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ಕಂಪನಿ ಈಗ ಕರೆಂಟ್ಲಿ 4,500 rupees ಪರ್ ಶೇರ್ ಇದ್ರೆ 10 rupees ಅಲ್ಲಿ ರೈಟ್ಸ್ ಇಶ್ಯೂ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಂಪನಿ ಇವತ್ತು ಲಿಸ್ಟ್ ಆಗಿದೆ, ವರಂಡಾ ಲರ್ನಿಂಗ್ ಸೊಲ್ಯೂಷನ್ಸ್. ಅದು ನೀವು ಗಮನಿಸಿದ್ರೆ NSE ಏನೋ 131 rupees ಆಗಿದೆ, ಬಟ್ BS ಅಲ್ಲಿ 160 rupees ಆಗಿದೆ. ಒಂದು ಹ್ಯೂಜ್ ಗ್ಯಾಪ್ ಈವನ್ ಕ್ಲೋಸಿಂಗ್ ಅಲ್ಲೂ ನಮಗೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಕೊಂತ ಮೊದಲನೇದಾಗಿ ಇವತ್ತು ಮಾರ್ಕೆಟ್ ಆಕ್ಟಿವಿಟಿ ಗಮನಿಸಿದ್ರೆ ಈ ವೀಕ್ ನಮಗೆ ತುಂಬಾ ಶಾರ್ಟ್ ವೀಕ್ ಆಗಿ ಮೀನ್ಸ್ ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ಮಾತ್ರ ನಮಗೆ ಈ 3 days ಮಾತ್ರನೇ ಮಾರ್ಕೆಟ್ ಓಪನ್ ಆಗಿರುತ್ತೆ. ಥರ್ಸ್ಡೇ ಅಂಡ್ ಫ್ರೈಡೇ ನಮಗೆ ಹಾಲಿಡೇ ಇದೆ, ಅದರಿಂದ ಎಕ್ಸ್ಪೈರಿನೂ ಥರ್ಸ್ಡೇ ಹಾಲಿಡೇ ಇರೋದು ಕಾರಣವಾಗಿ ವೆನೆಸ್ಡೇನೆ ಆಗತ್ತೆ. ಅಂಡ್ TCS ರಿಸಲ್ಟ್ಸ್ ಇವತ್ತು ಈವ್ನಿಂಗ್ ಬರುತ್ತೆ ನಮಗೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇರಬಹುದು. ಯೂಶುವಲ್ ಆಗಿ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ವರೆಗೂ ಲೋಯರ್ ಸೈಡ್ಗೆ ಇದೆ, ಸ್ವಲ್ಪ ವೀಕ್ ಆಗಿ ಇರತ್ತಂತ ನಂಬರ್ಸ್ ಅಂತಾನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಮಾರ್ಕೆಟ್ ಒಂದು ಆಕ್ಟಿವಿಟಿ ಇವತ್ತು ರೇಂಜ್ ಬೌಂಡ್ ಅಲ್ಲೇ ಕಾಣಿಸಿದೆ. ಓಪನಿಂಗ್ ಗ್ಯಾಪ್ ಡೌನ್, ಅಲ್ಲಿಂದ ಫಾಲ್ ಆಗಿ ಅಗೈನ್ ಅಲ್ಲಿಂದ ರಿಕವರಿ ಆಗ್ತಾ ಇಂಪಾರ್ಟೆಂಟ್ ಲೆವೆಲ್ ಹತ್ರ ನಿಫ್ಟಿ ಅಂತಾನೆ ಅಲ್ಲ, ಇವನ್ ಬ್ಯಾಂಕ್ ನಿಫ್ಟಿಲೂ ನೀವು ಗಮನಿಸಿದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ರೆಸಿಸ್ಟೆಂಟ್ ನ ಇವತ್ತು ರಿಜೆಕ್ಷನ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ ಮೋಸ್ಟ್ ಆಫ್ ದಿ ಡೇಸ್ ಅಲ್ಲಿ ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಡೌನ್, ಅಲ್ಲಿಂದ ಮಾರ್ಕೆಟ್ ಅಗೈನ್ ಓಪನಿಂಗ್ ನ ಕ್ರಾಸ್ ಮಾಡ್ತಾ ಅಪ್ ಸೈಡ್ ಹೋಗೋ ಪ್ರಯತ್ನ. ಅಗೈನ್ ಪ್ರೀವಿಯಸ್ ಟೈಮ್ ಅಲ್ಲೂ ಗಮನಿಸಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಮಗೆ ಸೆಲ್ಲಿಂಗ್ ಕಾಣಿಸ್ತಾ ಬಂದಿದೆ. ಇವತ್ತು ಅದೇ ತರ ಸೆಕೆಂಡ್ ಹಾಫ್ ಅಲ್ಲಿ ಯಾವ ಗೇನ್ಸ್ ಬಂದಿದ್ದಲ್ಲ ಅವೆಲ್ಲಾನು ಎರೇಸ್ ಮಾಡ್ತಾ ಸೆಕೆಂಡ್ ಹಾಫ್ ಅಲ್ಲಿ ಸೆಲ್ಲಿಂಗ್ ನಮಗೆ ಕಾಣಿಸಿದೆ. ರಿಕಾರ್ಡ್ ಲೆವೆಲ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ಫ್ಲೋಸ್ ಅಂತೂ ಬಂದಿವೆ. ಓವರ್ ಆಲ್ ಆಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ರಿಟೇಲರ್ಸ್ ಒಂದು ಪಾರ್ಟಿಸಿಪೇಷನ್ ಸ್ಟಿಲ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳಬೇಕು. ಯಾವ ಮನೆ ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ರಿಟೇಲರ್ಸ್ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ, ಆ ಹಣನ ಐಡಿಯಲ್ ಆಗಿ ಇಡೋಕ್ಕಾಗಲ್ಲ. ಮಾರ್ಕೆಟ್ ಸ್ವಲ್ಪ ಡೌನ್ ಆದ್ಮೇಲೆ ತಗೊಳ್ಳೋಣ ಅಂತ ಸರ್ಟೈನ್ ರೇಷಿಯೋ ಪ್ರಕಾರ ಮೈಂಟೈನ್ ಮಾಡ್ತಾ ಮಾರ್ಕೆಟ್ ಸ್ವಲ್ಪ ಡೌನ್ ಆದ್ಮೇಲೆ ತಗೊಳ್ಳೋಣ ಅಂತ ಅನ್ಕೊಳ್ಳೋಕ್ ಆಗಲ್ಲ. ಸರ್ಟೈನ್ ರೇಷಿಯೋ ಪ್ರಕಾರ ಮೈಂಟೈನ್ ಮಾಡ್ತಾ ಮಾರ್ಕೆಟ್ಸ್ ಕಂಟಿನ್ಯೂಸ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ವಿತ್ ರೆಸ್ಪೆಕ್ಟ್ ಆಫ್ ರಿಟೇಲರ್ಸ್ ಇನ್ಫ್ಯೂಷನ್, DIS ಆಕ್ಟಿವಿಟಿನೂ ಇನ್ಫ್ಯೂಷನ್ ಆಗತ್ತೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಈ ಸೆಲ್ಲಿಂಗ್ ಬ್ಯಾಕ್ ಮೈನ್ ರೋಲ್ ಪ್ಲೇ ಮಾಡ್ತಾ ಇರೋದು FIs. ರೀಸೆಂಟ್ ಟೈಮ್ ಅಲ್ಲಿ FIs ಬೈಯರ್ಸ್ ಆಗಿ ಆಲ್ಮೋಸ್ಟ್ 6 ಕನ್ಸೆಕ್ಟಿವ್ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾ ಬಂದಿದ್ರು. ಬಟ್ ರೀಸೆಂಟ್ ಡೇಸ್ ಅಲ್ಲಿ FIs ಅಗೈನ್ ಅವರು ಸೆಲ್ಲಿಂಗ್ ಆಕ್ಟಿವಿಟಿ ಕಂಟಿನ್ಯೂ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ 570 ಅಂಡ್ ಅದಕ್ಕೆ ಮುಂಚೆ 5,000 crores ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ FIs ಸೆಲ್ ಮಾಡಿದ್ದಾರೆ. ಇನ್ಫ್ಲೇಷನ್ ಬೆಳೀತಾ ಇರೋದು ಕಾರಣವಾಗಿ ಮೋಸ್ಟ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾನು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದೆ ಅಂತ ಬ್ಯಾಲೆನ್ಸ್ ಶೀಟ್ ಕಮ್ಮಿ ಮಾಡ್ತೀವಿ ಅಂತ ಬರ್ತಿರೋ ಅಪ್ಡೇಟ್ಸ್ ಇಂದ ಆಕ್ಚುಯಲ್ ಆಗಿ ಈ ಅಪ್ಡೇಟ್ಸ್ ರಿಲೇಟೆಡ್ ಆಗಿ ಸ್ಪೆಕ್ಯುಲೇಷನ್ ಬಂದ ಮೇಲೆನೆ FIs ಸೆಲ್ಲಿಂಗ್ ಸೈಡ್ ಮೂವ್ ಆಗಿದ್ದಾರೆ. ಬಟ್ ಪ್ರೀವಿಯಸ್ ಟೈಮ್ ಅಲ್ಲಿ ಕಂಪೇರ್ ಮಾಡಿದ್ರೆ ರೀಸೆಂಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ FIs 500 crores ಹತ್ರನೇ ಸೆಲ್ ಮಾಡಿದ್ದಾರೆ. ಅದರಿಂದ ಇನ್ಮೇಲೆ ಫರ್ದರ್ ಆಗಿ ಅವರು ಸೆಲ್ಲಿಂಗ್ ಆಕ್ಟಿವಿಟಿ ಕಮ್ಮಿ ಮಾಡ್ತಾ ಬೈ ಸೈಡ್ ಬರ್ತಾರಾ ಇಲ್ಲ ಅಗೈನ್ ಅವರು ಸೆಲ್ ಸೈಡ್ ಇರ್ತಾರ ಅನ್ನೋದು ಫರ್ದರ್ ಮಾರ್ಕೆಟ್ ಡೈನಮಿಕ್ಸ್ ನಮಗೆ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಈ ಕಂಪನಿ ಈ ಸ್ಟಾಕ್ ಇವತ್ತು ನಿಯರ್ಲಿ 4,500 rupees ಹತ್ರ ಇದೆ. ಬಟ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಹೋಗಿದೆ. ಲಾಸ್ಟ್ 1 year ಅಲ್ಲೇ ನಿಯರ್ ಟು 300% ಹತ್ರ ರಿಟರ್ನ್ ಕೊಟ್ಟಿದೆ. ಈ ಕಂಪನಿ ನಿನ್ನೆ ಮೀನ್ಸ್ ಮಾರ್ಚ್ 10th ರೈಟ್ಸ್ ಇಶ್ಯೂ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಇವರು ನಿಯರ್ ಟು 1,80 lakh ಶೇರ್ಸ್ ಹತ್ರ ರೈಟ್ಸ್ ಇಶ್ಯೂ ನಲ್ಲಿ ಅವರು ಇನ್ವೆಸ್ಟರ್ಸ್ ಗೆ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ. ಯಾರಾದ್ರೂ ಈ ಕಂಪನಿ ಹತ್ತಿರ ಒಂದು ಶೇರ್ ಹೋಲ್ಡ್ ಮಾಡ್ತಿದ್ರೆ 2 ರೈಟ್ ಶೇರ್ಸ್ ಇವರಿಗೆ ಪ್ರೊವೈಡ್ ಮಾಡ್ತೀವಿ ಅಂತ. ಅಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಆ ಪ್ರೊವೈಡ್ ಮಾಡೋ ರೈಟ್ ಶೇರ್ ಪ್ರೈಸ್ ಅನ್ನೋದು 10 rupees ಅಲ್ಲಿ ಇರುತ್ತೆ ಅಂತ ಇವರು ಅಪ್ಡೇಟ್ ಮಾಡಿದ್ದಾರೆ. ಇವರು ಅಪ್ಡೇಟ್ ಬರೋ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ನೋಡಿದ್ರೆ ನಿಯರ್ಲಿ 3,800 ಹತ್ರ ಟ್ರೇಡ್ ಆಗ್ತಿರೋ ಸ್ಟಾಕ್ 10 rupees ನಲ್ಲಿ ರೈಟ್ ಇಶ್ಯೂ ಕೊಡ್ತಿದ್ದಾರೆ ಅಂದ ತಕ್ಷಣನೇ ಅದನ್ನು ಒಂದು ಶೇರ್ ಹೋಲ್ಡ್ ಮಾಡ್ತಿದ್ರೆ ಅವರಿಗೆ 2 shares ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿರೋ ಅಪ್ಡೇಟ್ ನಲ್ಲಿ ಅದು ಎಕ್ಸಿಸ್ಟಿಂಗ್ ಆಗಿ ಇನ್ವೆಸ್ಟರ್ಸ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ಅಡ್ವಾಂಟೇಜ್ ಕ್ರಿಯೇಟ್ ಮಾಡುತ್ತಲ್ಲ, ಅದರಿಂದ ಸ್ಟಾಕ್ ಇವತ್ತು ನಿಯರ್ಲಿ 20% ಹತ್ರ ಗೈನ್ ಆಗಿದೆ. ಇಲ್ಲಿ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಮಾತಾಡ್ಕೋಬೇಕು. ಮೊದಲನೇದು, ಒಂದು ವೇಳೆ ನೀವೇನಾದ್ರೂ ಈ ಕಂಪನಿಯಲ್ಲಿ ಎಕ್ಸಿಸ್ಟಿಂಗ್ ಆಗಿ ಶೇರ್ ಹೋಲ್ಡರ್ಸ್ ಆಗಿದ್ರೆ, ಒಂದು ವೇಳೆ ನೀವು ಈ ರೈಟ್ಸ್ ಇಶ್ಯೂ ನಲ್ಲಿ ಅಪ್ಲೈ ಮಾಡಿಲ್ಲ ಅಂದ್ರೆ, ನಿಮಗೂ ಗೊತ್ತೋ ಗೊತ್ತಿಲ್ಲರೂ ಪ್ರಾಸೆಸ್ ಅರ್ಥ ಆಗದ್ರೆ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ 66% ಹತ್ರ ನೀವು ಲಾಸ್ ಆಗ್ತೀರಾ. ರೀಸನ್, ಸ್ಟಾಕ್ ಸ್ಪ್ಲಿಟ್ ಆದ್ರೂ ಬೋನಸ್ ಆದ್ರೂ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ದಿದ್ರು ಅದು ಆಟೋಮೆಟಿಕ್ ಆಗಿ ನಡೆಯುವಂತ ಇವೆಂಟ್ ಆಗಿದ್ರಿಂದ ಎಕ್ಸ್ ಡೇಟ್ ದಿವಸ ನಿಮಗೆ ಪ್ರೈಸ್ ಅಡ್ಜಸ್ಟ್ ಆಗೋಗುತ್ತೆ. ಓವರ್ ದ ಪೀರಿಯಡ್ ಶೇರ್ಸ್ ನಿಮಗೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಆದ್ರೆ ರೈಟ್ಸ್ ಇಶ್ಯೂ ಆತರ ಅಲ್ಲ.
ರೈಟ್ಸ್ ಕಂಪನಿ ಪ್ರೊವೈಡ್ ಮಾಡೋ ಪ್ರೈಸ್ ಅಲ್ಲಿ ನೀವು ಅಟ್ರಾಕ್ಟಿವ್ ಅನಿಸ್ತಾ ಇದ್ರೇನೆ ಆಸ್ ಎ ಶೇರ್ ಹೋಲ್ಡರ್ ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡ್ರೆ ಪಾರ್ಟಿಸಿಪೇಟ್ ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಕೊಡ್ತಿದಾರಲ್ವಾ, ಅದರಿಂದ ಒಂದು ವೇಳೆ ರಿಟೇಲರ್ಸ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಪ್ರಮೋಟರ್ಸ್ ಪಾರ್ಟಿಸಿಪೇಟ್ ಮಾಡಿ ಫುಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಇಫ್ ಈ ಸ್ಟಾಕ್ ನಲ್ಲಿ ಕಂಪನಿನಲ್ಲಿ ನೀವು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಗಿದ್ರೆ ನೀವು ಖಂಡಿತವಾಗ್ಲೂ ಈ ರೈಟ್ಸ್ ಇಶ್ಯೂ ನಲ್ಲಿ ಅಪ್ಲೈ ಮಾಡಿ. ಇದಕ್ಕೆ ರಿಕಾರ್ಡ್ ಡೇಟ್ ಯಾವಾಗ ಅಂತ ರಿಕಾರ್ಡ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಆಕ್ಚುಲ್ ಆಗಿ ಇದು ಪಬ್ಲಿಷ್ ಆದ್ಮೇಲೆ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಎಲ್ಲಾನು ಇದು ಮಿಸ್ಟೇಕ್ ಆಗಿರಬಹುದು, ಅವರು ತಿರ್ಗಾ ಕ್ಲಾರಿಫಿಕೇಶನ್ ಎರರ್ಸ್ ಕೊಡಬಹುದು ಅಂತ ಅಪ್ಡೇಟ್ ಮಾಡ್ತಾರಂತ ಅನ್ಕೊಂಡಿದ್ದಾರೆ. ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಮ್ಯಾನೇಜ್ಮೆಂಟ್ ಬಂದು ನಾವು ಇಂಟೆನ್ಷನ್ ಆಗಿ ₹10 ಇಟ್ಟಿದೀವಿ ಅಂತ. ಇದಕ್ಕೆ ಮೈನ್ ರೀಸನ್ ಪ್ರೀವಿಯಸ್ ಆಗಿ ಇರೋ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ಯೂರ್ಲಿ ರಿವಾರ್ಡ್ ಮಾಡಬೇಕು ಅನ್ಕೊಂಡ್ರೆ ಅನದರ್ ವೇಸ್ ಇದೆ, ಬಟ್ ಅವರು ರೈಟ್ಸ್ ಇಶ್ಯೂನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ರಿವಾರ್ಡ್ ಮಾಡೋ ಮೂಲಕ ವ್ಯಾಲ್ಯೂಮ್ಸ್ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ. ಡ್ರಾಪ್ಸ್ ಕಾಣಿಸ್ತಾ ಇದೆ, ರಿಟೇಲರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಎವ್ರಿ 2 ಶೇರ್ಸ್ಗೆ 1 ಶೇರ್ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಹೋಲ್ಡ್ ಮಾಡ್ತಿರೋರಿಗೆ 1 ಶೇರ್ಗೆ 1 ಪಾಯಿಂಟ್ ಆಫ್ ಟೈಮ್ ನಲ್ಲಿ 3 ಶೇರ್ಸ್ ಆಗುತ್ತೆ. ಅಂಡ್ ಕೊಡ್ತಿರೋದು ₹10 ಆಗಿದ್ರಿಂದ ಎಂಟೈರ್ ಈಕ್ವಿಟಿ ಮಾಡಿದ್ರೆ ಆಫ್ಟರ್ ರೈಟ್ಸ್ ನಮಗೆ ₹1600 ಹತ್ರ ಶೇರ್ ಪ್ರೈಸ್ ಶೇರ್ ಆಗುತ್ತೆ. ಇದರಿಂದ ಎಕ್ಸಿಸ್ಟಿಂಗ್ ಆಗಿರೋ ಈಕ್ವಿಟಿ ಶೇರ್ಸ್ 90 lakhs ಹತ್ರ ಈಕ್ವಿಟಿ ಶೇರ್ಸ್ 2.7 crores ಹತ್ರ ಆಗತ್ತೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡ್ತಿದೆ. ಇದೇನು ಫ್ರಾಡ್ ಕಂಪನಿನೂ ಅಲ್ಲ. MOL ಗೆ ಕಾಂಪಿಟೇಟರ್ ಲೈಕ್ ಮ್ಯಾಂಗನೀಸ್ ಓರ್ ಮಾಡೋ ಕಂಪನೀಸ್ ಅಲ್ಲಿ MOL ಗೆ ಇಂಡಿಯಾನಲ್ಲಿರೋ ಸೆಕೆಂಡ್ ಲಾರ್ಜೆಸ್ಟ್ ಕಾಂಪಿಟೇಟರ್ ಅಂಡ್ 900 crores ಹತ್ರ ಕ್ಯಾಪಿಟಲ್ ಎಕ್ಸ್ಪೆನ್ಷನ್ ಪ್ಲಾನ್ ನಲ್ಲೂ ಇದ್ದಾರೆ. ಇದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಂದಿದೆ. ಅಂಡ್ ಈವನ್ ಗ್ಲೋಬಲ್ ಆಗಿರೋ ಅನ್ಸರ್ಟೈನಿಟಿ ಕಾರಣವಾಗಿ ಮೆಟಲ್ ಪ್ರೈಸಸ್ ಡ್ರಾಸ್ಟಿಕ್ ಆಗಿ ಬೆಳೆದಿರೋ ಕಾರಣವಾಗಿ ಈ ಕಂಪನಿ ರಿಲೇಟೆಡ್ ಆಗಿ ಪ್ರಾಫಿಟಬಿಲಿಟಿನೂ ಕಾಣಿಸಿದೆ. ಬಟ್ ಮೆಟಲ್ಸ್ ಆಸ್ ಎ ಸಿಕ್ಲಿಕ್ ಬಿಸಿನೆಸ್, ಎಂಟೈರ್ ಗ್ಲೋಬಲ್ ಆಗಿರೋ ಸಿಚುವೇಶನ್ಸ್ ಎಲ್ಲಾನು ಕ್ಲಿಯರ್ ಆದ್ರೆ ತಿರ್ಗಾ ಮೆಟಲ್ ಪ್ರೈಸಸ್ ಕೂಲ್ ಆಗುತ್ತೆ. ಆವಾಗ ಇವರ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿ ಮೇಲೂ ಇಂಪ್ಯಾಕ್ಟ್ ಇರುತ್ತೆ. ನೆಕ್ಸ್ಟ್ ವೆರಂಡಾ ಲರ್ನಿಂಗ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಸ್ಟಾಕ್ ನಲ್ಲಿ ನೀವು ಗಮನಿಸಿದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಈ ಸ್ಟಾಕ್ NSE ನೀವು ಗಮನಿಸಿದ್ರೆ 131 ಹತ್ರ, BSE ಗಮನಿಸಿದ್ರೆ 160 ಹತ್ರ ಹ್ಯೂಜ್ ಗ್ಯಾಪ್ ಇದೆ ಅಲ್ಲ. ಇಲ್ಲಿ 2 ಇಂಪಾರ್ಟೆಂಟ್ ಲರ್ನಿಂಗ್ಸ್ ಅನ್ನು ನಾವು ತಿಳ್ಕೋಬೇಕು. ಫಸ್ಟ್ ಥಿಂಗ್ ಏನಕ್ಕೆ ಈ ತರ ನಡೆದಿದೆ ಅಂದ್ರೆ ಓಪನಿಂಗ್ ನಮಗೆ ತುಂಬಾ ವೇರಿಯೇಷನ್ ಬಂದಿದೆ. ಓಪನಿಂಗ್ NSE 125, BSE 157 ಹತ್ರ ಆಗಿದೆ. ಇದು T2 ಮೀನ್ಸ್ ಟ್ರೇಡ್ ಟು ಟ್ರೇಡ್ ಸೆಗ್ಮೆಂಟ್ ಅಲ್ಲಿ ಇರೋ ಕಾರಣವಾಗಿ ಲಿಸ್ಟ್ ಆದ್ಮೇಲೆ ಓಪನ್ ಆಗಿರೋ ಪ್ರೈಸ್ ಹತ್ರದಿಂದ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗೋಗಿದೆ. ಓಪನ್ ಆದ್ಮೇಲೆ ಪ್ರೈಸ್ ಹತ್ರದಿಂದ IPO ಪ್ರೈಸ್ ಇಂದ ಅಲ್ಲ ಆತರ ನೋಡಿದ್ರೆ ಓಪನಿಂಗ್ ಇಂದ 5% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ NSE ಅಪ್ಪರ್ ಸರ್ಕ್ಯೂಟ್ ಅಲ್ಲಿ, BSE ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗೋಗುತ್ತೆ. ಆದ್ರೆ ಇಶ್ಯೂ ಎಲ್ಲಾನು ಓಪನ್ ಆಗ್ತಿರೋ ಪಾಯಿಂಟ್ ಆಫ್ ಟೈಮ್ ನಲ್ಲಿ NSE IPO ಪ್ರೈಸ್ ಗೆ ನಿಯರ್ಲಿ 40 lakhs ಶೇರ್ಸ್ ಹತ್ರ ಕೇವಲ ಬೈಯರ್ಸ್ ಮಾತ್ರನೇ ಇದ್ರು. ಸೊ ಸೆಲ್ಲರ್ಸ್ ಇಲ್ದಿರೋ ಕಾರಣವಾಗಿ ಅಲ್ಲಿ ಈಕ್ವಿಲಿಬ್ರಿಯಂ ಮೀನ್ಸ್ ಒಂದು ಫೇರ್ ಪ್ರೈಸ್ ಅನ್ನೋದು ಅಲ್ಲಿ ಇವಾಲ್ವ್ ಆಗಿಲ್ಲ. ವೆರಾಸ್ BSE ನೆಲ್ಲ ಆಗಿದೆ. ಅನ್ಲೆಸ್ ಎಕ್ಸ್ಚೇಂಜಸ್ ರಿಸಾಲ್ವ್ ಮಾಡಿದ್ರೆ ಮಾತ್ರನೇ, ಬಿಕಾಸ್ ಓಪನ್ ಆಗಿಂದ ಅಗೈನ್ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ 5% ಲೋಯರ್ ಸರ್ಕ್ಯೂಟ್ ನಲ್ಲಿ ಇರುತ್ತಲ್ವಾ, ಅದರಿಂದ ಎಕ್ಸ್ಚೇಂಜಸ್ ಇನ್ವಾಲ್ವ್ ಆಗಿ ಪ್ರೈಸ್ ನ ಈಕ್ವಿಲಿಬ್ರಿಯಂಗೆ ತಗೊಂಡ್ಬರ್ಬೇಕಾಗತ್ತೆ. ರೀಸೆಂಟ್ ಆಗಿ IPO ಬಂದಿರೋ ಈ ಕಂಪನಿ ಇವರು ಗವರ್ಮೆಂಟ್ ಎಕ್ಸಾಮ್ಸ್ ಇರುತ್ತಲ್ಲ, UPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಸ್ ಆದ್ರೂ, ರೈಲ್ವೆ ಆದ್ರೂ, RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದರ ರಿಲೇಟೆಡ್ ಆಗಿ ಕೋರ್ಸಸ್ ನ ಇವರು ಆಫರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ HAL ಬಗ್ಗೆ ಮಾತಾಡ್ಕೊಳ್ಳೋಣ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಸ್ಟಾಕ್ ರಿಲೇಟೆಡ್ ಆಗಿ 2 ಅಪ್ಡೇಟ್ಸ್ ಇದೆ. ಫಸ್ಟ್ CLS ಅವರು ಈ ಸ್ಟಾಕ್ ಗೆ ಅಂತ ಅಲ್ಲ, ಎಂಟೈರ್ ಡಿಫೆನ್ಸ್ ಬೇಸ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ಆಪರ್ಚುನಿಟಿ ಇದೆ ಅಂತ. ಇಂಡಿಯಾನಲ್ಲಿ ಇಂಪೋರ್ಟ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಇಶ್ಯೂ ಮಾಡ್ತಾ ಇದಾರಲ್ವಾ, ಅದರಿಂದ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಗೆ ಒಂದು ಹ್ಯೂಜ್ ಆಪರ್ಚುನಿಟಿ ಫ್ಯೂಚರ್ ನಲ್ಲಿ ಇದೆ ಅಂತ ಇವರು ಎಸ್ಟಿಮೇಟ್ ಮಾಡ್ತಿದ್ದಾರೆ. $28 billion. ಬಟ್ ಇನ್ ದ ಬೆಸ್ಟ್ ಕೇಸ್ $80 billion ಹತ್ರನು ಡಿಫೆನ್ಸ್ ಬೇಸ್ ನಲ್ಲಿ ಇರೋ ಪ್ರೆಸೆಂಟ್ ಇಂಡಿಯನ್ ಕಂಪನೀಸ್ ಗೆ ಆಪರ್ಚುನಿಟಿ ಇರುತ್ತೆ ಅಂತ. ಅದರಲ್ಲಿ ಭಾಗವಾಗಿ ನೋಡಿದ್ರೆ ಇವರು ಮೇಜರ್ ಆಗಿ ನೋಡ್ತಾ ಇರೋ ಪ್ಲೇಯರ್ HAL ಹಿಂದೂಸ್ತಾನ್ ಏರೋನಾಟಿಕ್ ಅಂತ ಹೇಳ್ತಿದ್ದಾರೆ. ಈ ಸ್ಟಾಕ್ ಪ್ರೈಸ್ ₹1930 ನೆಕ್ಸ್ಟ್ 12 ಮಂತ್ಸ್ ಗೆ ಟಾರ್ಗೆಟ್ ಆಗಿ ಇಡ್ತಾ ಅಂಡ್ BL ನೆಕ್ಸ್ಟ್ ಪ್ರಿಫರ್ ಪಿಕ್ ಆಗಿನೂ ಇವರು ಮೆನ್ಷನ್ ಮಾಡ್ತಾ ₹280 ಟಾರ್ಗೆಟ್ ಆಗಿ ಕೊಡ್ತಿದ್ದಾರೆ. ಇದರ ಜೊತೆಗೆ ಹಿಂದೂಸ್ತಾನ್ ಏರೋನಾಟಿಕ್ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್, ಇವರು ಇಸ್ರೋಗೆ ಸಂಬಂಧಿಸಿರುವ PSLV ಆರ್ಡರ್ ರಿಲೇಟೆಡ್ ಆಗಿ L1 ಬಿಡ್ಡರ್ ಆಗಿ ಲೋಯೆಸ್ಟ್ ಬಿಡ್ಡರ್ ಆದ್ರೆ ವಿನ್ ಆಗಿದ್ದಾರೆ ಅಂತ. ಸೊ ಇಸ್ರೋ ಅವರು PSLV ರಿಲೇಟೆಡ್ ಆಗಿ ಮಾಡಿರೋ ಆಪ್ಷನ್ ಇವರು L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗೋದು ಮೀನ್ಸ್ ಲೋಯೆಸ್ಟ್ ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿದ್ದು. ಆಕ್ಚುಲ್ ಆಗಿ ಇವರು ಅಂಡ್ L&T ಅವರು ಸೇರಿ ಈ ಪ್ರಾಜೆಕ್ಟ್ ಗೆ ಅಟೆಂಡ್ ಆಗಿದ್ದಾರೆ. ಅವರ ಕನ್ಸಾರ್ಟಿಯಂಗೆ ಈ ಪ್ರಾಜೆಕ್ಟ್ ಅಲಾಟ್ ಆಗಿದೆ ಅಂತ ಅವರೇ L1 ಬಿಡ್ಡರ್ ಅಂತ ಹೇಳಿದ್ರಿಂದ ಅದು ಈ ಸ್ಟಾಕ್ ರಿಲೇಟೆಡ್ ಆಗಿ ಇನ್ನೊಂದು ಪಾಸಿಟಿವ್ ಫ್ಯಾಕ್ಟರ್. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಅವ್ರಿಗೆ ಸಂಬಂಧಿಸಿರುವ JLR ಬಿಸಿನೆಸ್ ಅಪ್ಡೇಟ್, ಗ್ಲೋಬಲ್ ಹೋಲ್ಸೇಲ್ ಡೇಟಾ ಅಪ್ಡೇಟ್ ಬಂದಿದೆ. ಈ ಕ್ವಾರ್ಟರ್ 4 ರಿಲೇಟೆಡ್ ಆಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲೂ ಸೇಲ್ಸ್ 11% ಗ್ರೋತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
ನಿಯರ್ ಟು 76,500 ಯೂನಿಟ್ಸ್ ಹತ್ರ ಸೇಲ್ ಮಾಡಿದೀವಿ ಅಂತ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಚಿಪ್ ಶಾರ್ಟೇಜ್ ಇದೆ ಅಲ್ವಾ, ಸೆಮಿ ಕಂಡಕ್ಟರ್ ಶಾರ್ಟೇಜ್ ಇದೆ ಅಲ್ವಾ, ಅದನ್ನು ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಿದೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಸೆಮಿ ಕಂಡಕ್ಟರ್ಸ್ ಯಾವ ಇಶ್ಯೂ ಆದ್ರೆ ಆಟೋ ಸೆಕ್ಟರ್ಸ್ ಎಲ್ಲಾನು ಫೇಸ್ ಮಾಡ್ತಾ ಬಂದಿದೆಯಲ್ಲ, ಆ ಇಶ್ಯೂ ಪ್ರೆಸೆಂಟ್ ಗ್ರಾಜುಯಲ್ ಆಗಿ ಈಸ್ ಆಗ್ತಿದೆ ಅಂತ. ಸೆಮಿ ಕಂಡಕ್ಟರ್ಸ್ ಅವೈಲಬಿಲಿಟಿ ಇವರಿಗೆ ಸಿಗ್ತಿದೆ ಅಂತ. ಸೊ ಆಲ್ರೆಡಿ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದೆ. ಇವರ ಆರ್ಡರ್ ಬುಕ್ ನಿಯರ್ಲಿ 1.68 lakh crores ಇದೆ ಅಂತ. ಡಿಮ್ಯಾಂಡ್ ಮೀನ್ಸ್ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದ್ರೆ ಸೆಮಿ ಕಂಡಕ್ಟರ್ ಶಾರ್ಟೇಜ್ ವೀಕ್ ಆಗ್ತಿದೆ ಅಲ್ವಾ, ಅದರಿಂದ ಮೀನ್ಸ್ ಈಸ್ ಆಗತ್ತಲ್ವಾ, ಅದರಿಂದ ಈ Q4 ನಲ್ಲಿ ಪಾಸಿಟಿವ್ ಫ್ರೆಶ್ ಕ್ಯಾಶ್ ಇವರು ಅಚೀವ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಆದ್ಮೇಲೆ JP Morgan ಅವರು ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ₹515 ಟಾರ್ಗೆಟ್ ನ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಟಾಟಾ ಮೋಟಾರ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮೊಂಟೊ ಕಾರ್ಲೋ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಕ್ಲಾತಿಂಗ್ ಕಂಪನಿ, ಸ್ಪೆಷಲಿ ವಿಂಟರ್ ರಿಲೇಟೆಡ್ ಆಗಿ ಇವರು ಕ್ಲಾತಿಂಗ್ ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇವರು ರೀಸೆಂಟ್ ಆಗಿ Q4 ಬಿಸಿನೆಸ್ ಅಪ್ಡೇಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ ಕಂಪೇರ್ ಮಾಡಿದ್ರೆ ಈ ರೀಸೆಂಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾವಾಗ್ಲೂ ಇವರು ಇಷ್ಟೊಂದು ಕ್ವಾರ್ಟರ್ಲಿ ನಂಬರ್ಸ್ ಗೆ ಈ ಬಂದಿರೋ ನಂಬರ್ಸ್ ಗೆ ಹತ್ತಿರದಲ್ಲೂ ಇಲ್ದಿರೋ ಕಾರಣವಾಗಿ ಮೀನ್ಸ್ ಬೆಸ್ಟ್ ಎವರ್ ಸೇಲ್ಸ್ ನ ಇವರು ರಿಪೋರ್ಟ್ ಮಾಡೋದ್ರಿಂದ ಸ್ಟಾಕ್ ಇವತ್ತು ಇಷ್ಟೊಂದು ಗೈನ್ ಆಗಿದೆ. ನೆಕ್ಸ್ಟ್ MCX ಬಗ್ಗೆ ಮಾತಾಡ್ಕೊಳ್ಳೋಣ. MCX ಅವರು ಬಾಂಗ್ಲಾದೇಶದಲ್ಲಿರುವಂತ ಕಮಾಡಿಟಿ ಡೆರಿವೇಟಿವ್ ಪ್ಲಾಟ್ಫಾರ್ಮ್ ನಲ್ಲಿ ಟೈಅಪ್ ಆಗಿದ್ದಾರೆ. ಅಗ್ರಿಮೆಂಟ್ ಏಪ್ರಿಲ್ 12 ಕಂಪ್ಲೀಟ್ ಆಗಿದೆ ಅಂತ. ಇದರಲ್ಲಿ ಭಾಗವಾಗಿ ಇವರು ಕಮಾಡಿಟಿ ಡೆರಿವೇಟಿವ್ ಪ್ಲಾಟ್ಫಾರ್ಮ್ ನಲ್ಲಿ ರೆಗ್ಯುಲೇಷನ್, ಪ್ರಾಡಕ್ಟ್ಸ್, ಕ್ಲಿಯರಿಂಗ್, ಸೆಟಲ್ಮೆಂಟ್ ಸರ್ವಿಸಸ್, ಟ್ರೇಡಿಂಗ್ ಅಂಡ್ ವೇರ್ ಹೌಸಿಂಗ್ ಸರ್ವಿಸಸ್ ರಿಲೇಟೆಡ್ ಆಗಿ MCX ಅವರು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ ಅಂತ MCX ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ಅಗೇನ್ ಮಿಂಟ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಇವರು US ಸಂಬಂಧಿಸಿರೋ ಪ್ರೈವೇಟ್ ಈಕ್ವಿಟಿ ಫಾರ್ಮ್ ಆಗಿರುವಂತಹ ಅಪೋಲೋ ಗ್ಲೋಬಲ್ ಅವ್ರ ಜೊತೆ ಟಾಕ್ಸ್ ಅಲ್ಲಿ ಇದ್ದಾರೆ ಅಂತ. ನಿಯರ್ ಟು $1 billion ಹತ್ರ ಡೆಟ್, ಅದೇ ತರ ಈಕ್ವಿಟಿನ ಇಶ್ಯೂ ಮಾಡಿ ಇವರು ಮನಿನ ರೈಸ್ ಮಾಡ್ತಾರ ಅಂತ ಮಿಂಟ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಆಕ್ಚುಯಲ್ ಆಗಿ ಪ್ರೀವಿಯಸ್ ಮಂತ್ ಅಲ್ಲೂ ಪ್ರಮೋಟರ್ಸ್ ನಿಯರ್ ಟು 4,500 crores ಹತ್ರ ಈ ಕಂಪನಿನಲ್ಲಿ ಮನಿನ ಇನ್ಫ್ಯೂಸ್ ಮಾಡಿದ್ದಾರೆ, ಮೀನ್ಸ್ ಮನಿನ ಇಟ್ಟಿದ್ದಾರೆ. ಅಂಡ್ ರೀಸೆಂಟ್ ಆಗಿನೂ ಬ್ಯಾಂಕ್ ಗ್ಯಾರಂಟೀಸ್ ಲೈಕ್ ಈ ವೋಡಾಫೋನ್ ಐಡಿಯಾ ಆದ್ರೂ ಏರ್ಟೆಲ್ ಆದ್ರೂ ಇವರು ಮಾಡಿರೋ ಬಿಸಿನೆಸ್ ರಿಲೇಟೆಡ್ ಆಗಿ ಬ್ಯಾಂಕ್ ಸ್ವಲ್ಪ ಗ್ಯಾರಂಟಿನಂತೂ ಫಂಡ್ ಬ್ಲಾಕ್ ಮಾಡಿರುತ್ತೆ. ಆ ಫಂಡ್ ಈಗ ಬ್ಯಾಂಕ್ಸ್ ರಿಲೀಸ್ ಮಾಡಿವೆ. ಸೊ ಕ್ಯಾಪಿಟಲ್ ಪರವಾಗಿ ವೋಡಾಫೋನ್ ಐಡಿಯಾ ಅಂಡ್ ಏರ್ಟೆಲ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಅಡ್ವಾಂಟೇಜ್ ಆಗಿ ಕಾಣಿಸ್ತಾ ಇದೆ. ಬಟ್ ಇನ್ ಟರ್ಮ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಅಂಡ್ ಆರ್ಪೋ ಅಂಡ್ ಈ ಬಿಸಿನೆಸ್ ಕ್ವಾಲಿಟಿ ಪರವಾಗಿ ನೋಡಿದ್ರೆ ಏರ್ಟೆಲ್ ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಆದ್ರೆ ವೋಡಾಫೋನ್ ಐಡಿಯಾನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಪ್ಲೇ ರೀಸೆಂಟ್ ಕ್ವಾರ್ಟರ್ಸ್ ನಲ್ಲೂ ನಂಬರ್ಸ್ ಅಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ಕಂಪನಿನ ರಿವ್ಯೂ ಮಾಡಬೇಕಂತ ಪ್ರಯತ್ನದಲ್ಲಿ ಪ್ರಮೋಟರ್ಸ್ ಇರೋ ತರ ಮೋಸ್ಟ್ ಆಫ್ ದಿ ಆರ್ಟಿಕಲ್ಸ್ ಎಲ್ಲ ಡೇಟಾ ಅಂತೂ ಕಾಣಿಸ್ತಾ ಇದೆ. ಅದರಲ್ಲಿ ಭಾಗವಾಗೇನೆ ಪ್ರಮೋಟರ್ಸ್ ಫಂಡ್ಸ್ ರೈಸ್ ಮಾಡೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿದ್ರು ಟಾಟಾ ಪವರ್ ನಿಯರ್ ಟು 2% ಹತ್ರ ಪಾಸಿಟಿವ್ ಆಗಿದೆ. ನಾವು ಸ್ವಲ್ಪ ದಿನಗಳ ಹಿಂದೆ ಹೋಗಿ ನೋಡಿದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಯುಎಗೆ ಸಂಬಂಧಿಸಿರುವ ಮುಬಾದಲಾ ಅವರು ರಿಲಯನ್ಸ್ ಜಿಯೋ ಅಂಡ್ ರಿಲಯನ್ಸ್ ರಿಟೈಲ್ ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ. ಪ್ರೀವಿಯಸ್ ಆಗಿ ಈ ಮುಬಾದಲಾ ಅವರು ಅಂಡ್ ಬ್ಲಾಕ್ ರಾಕ್ ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ ಇವರು ಟಾಟಾ ಪವರ್ ಸಂಬಂಧಿಸಿರುವ ರಿನ್ಯೂವಬಲ್ ಅಸೆಟ್ಸ್ ನಲ್ಲಿ ಗ್ರೀನ್ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಅಸೆಟ್ ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತ ಪ್ರೀವಿಯಸ್ ಆಗಿ ಸ್ಪೆಕ್ಯುಲೇಷನ್ ಇತ್ತು. ಈಗ ಈ 2 ನೇಮ್ಸ್ ಜೊತೆಗೆ ಅಡಿಷನ್ ಆಗಿ ಇನ್ನೊಂದು ನೇಮ್ ಕಾಣಿಸ್ತಾ ಇದೆ. ಸೌದಿ ಅರೇಬಿಯಾಗೆ ಸಂಬಂಧಿಸಿರುವ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಅವರು ಕೋಲ್ ರಿಲೇಟೆಡ್ ಆಗಿ ಜನರೇಟ್ ಮಾಡ್ತಿರೋ ಎನರ್ಜಿ ಅಂಡ್ ಕಾರ್ಬನ್ ರಿಲೇಟೆಡ್ ಆಗಿ ಮಾಡ್ತಿರೋ ಬಿಸಿನೆಸ್ ಅಲ್ಲದೆ ರೆಸ್ಟ್ ಆಫ್ ದಿ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ರೆನ್ಯೂವಬಲ್ ಅದೇ ತರ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿರೋ ತರ ಅದರ ರಿಲೇಟೆಡ್ ಆಗಿ ಡಿಸ್ಕಷನ್ ನಡೀತಾ ಇರೋ ತರ ಮಿಂಟ್ ಅವರು ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ. ಸೊ ಆ ರಿಪೋರ್ಟ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ಮಾರ್ಕೆಟ್ ಅಲ್ಲಿ ಸಮ್ ಸ್ಪೆಕ್ಯುಲೇಷನ್ ಯಾವಾಗ ಸ್ಟಾರ್ಟ್ ಆಗತ್ತಲ್ಲ, ಒಂದು ಕಂಪನಿನಲ್ಲಿ ಈ ತರ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅನ್ನೋ ತರ ಅಂಡ್ ಆ ಇನ್ವೆಸ್ಟ್ಮೆಂಟ್ ಬರೋ ಒಳಗಡೆನೆ ಮಾರ್ಕೆಟ್ ಸ್ಪೆಕ್ಯುಲೇಷನ್ ಮಾಡಬಿಡುತ್ತೆ. ಆ ಇನ್ವೆಸ್ಟ್ಮೆಂಟ್ಸ್ ಒಂದ್ ವೇಳೆ ಬಂದ್ರೂ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ವಲ್ಪವರೆಗೆ ರ್ಯಾಲಿ ಇರಬಹುದು, ಇಲ್ಲಾಂದ್ರೆ ಅಗೈನ್ ಅಲ್ಲಿಂದ ಕನ್ಸಲ್ಟೇಷನ್ ಆಗಬಹುದು, ಇಲ್ಲಾಂದ್ರೆ ಸ್ವಲ್ಪ ಕರೆಕ್ಷನ್ ಕಾಣಿಸಬಹುದು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಳ್ಳೋಣ. ನಿಫ್ಟಿ ರೆಸಿಸ್ಟೆಂಟ್ ಇಮಿಡಿಯೇಟ್ ಆಗಿ 17,750. ಇಫ್ ಅದೇನಾದ್ರೂ ಬ್ರೇಕ್ ಆದ್ರೆ 17,790 to 17,810. ಈ ಪಾಯಿಂಟ್ ನಲ್ಲಿ ಆಫ್ಟರ್ 17,750 ಈ ಪಾಯಿಂಟ್ ನಲ್ಲಿ ರೆಸಿಸ್ಟೆಂಟ್ ನ ಗಮನಿಸ್ತಾ ಇದ್ರಿ. ಡೌನ್ ಸೈಡ್ 17,640. ಇಫ್ ಅದೇನಾದ್ರೂ ಬ್ರೇಕ್ ಆದ್ರೆ 17,570 to 17,550. ಈ 20 ಪಾಯಿಂಟ್ ಜೋನ್ ನಲ್ಲಿ ಸೆಕೆಂಡ್ ಲೆವೆಲ್ ಆಗಿ ಸಪೋರ್ಟ್ ನ ಗಮನಿಸ್ತಾ ಇದ್ದೀನಿ. ಅಂಡ್ ಈವನ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇಮಿಡಿಯೇಟ್ ಆಗಿ ರೆಸಿಸ್ಟೆಂಟ್ 37,855. ಇಫ್ ಅದೇನು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಆಲ್ಮೋಸ್ಟ್ ಏಪ್ರಿಲ್ 6 ಇಂದಾನು ಟಾಪ್ ಸೈಡ್ 37,880 ಜೋನ್ ಅಂಡ್ ಡೌನ್ ಸೈಡ್ 37,440. ಇನ್ ಬಿಟ್ವೀನ್ ಈ ರೇಂಜ್ ನಲ್ಲಿ ಬ್ಯಾಂಕ್ ನಿಫ್ಟಿ ಕನ್ಸಾಲಿಡೇಟ್ ಆಗ್ತಾ ಬಂದಿದೆ. ಅದರಿಂದ ಈ ರೇಂಜ್ ಬ್ರೇಕ್ಔಟ್ ಮಾಡಿ ಅಪ್ ಸೈಡ್ ಆ ಡೌನ್ ಸೈಡ್ ಬರ್ತಿದ್ರೆ ಫರ್ದರ್ ಆಗಿ ನಾವು ಒಳ್ಳೆ ಮೂವ್ ಇರೋದಕ್ಕೆ ಸ್ಕೋಪ್ ಇದೆ. ಅದರಿಂದ ಇಮಿಡಿಯೇಟ್ ಆಗಿ ರೆಸಿಸ್ಟೆಂಟ್ ಅಂಡ್ ಸಪೋರ್ಟ್ ಆ ಜೋನ್ ಅಲ್ಲಿ ಇಟ್ಟಿದ್ದೀನಿ. ಇಫ್ ಬ್ಯಾಂಕ್ ನಿಫ್ಟಿ
ರೆಸಿಸ್ಟೆಂಟ್ ಝೋನ್ 37,850 ಏನಾದರೂ ಬ್ರೇಕ್ ಆದರೆ 38,160 ಅಲ್ಲಿವರೆಗೂ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಏಪ್ರಿಲ್ ಮಂತ್ ಸಂಬಂಧಿಸಿರೋ ಕಾಂಟ್ರಾಕ್ಟ್ ಇರೋ ಡೇಟಾನ ಗಮನಿಸ್ತಾ ಇದ್ರೆ, ಕಂಬೈನ್ ಮಾಡಿ ನೋಡ್ತಾ ಇದ್ರೆ ಇಲ್ಲಿಂದ ಟಾಪ್ ಸೈಡ್ ಹೋಗುವಾಗ 18,000 ಹತ್ತಿರ ಒಂದು ಹ್ಯೂಜ್ ಓಐ ಅಂತೂ ಓವರ್ ಆಲ್ ಆಗಿ ಇಂಟ್ರಾಡೇ ಅಲ್ಲೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ. 17,800 ಹತ್ರನೂ ಬಿಲ್ಡ್ ಆಗ್ತಿದೆ. ಆದರೆ ಅಲ್ಲಿ ಪುಟ್ ಸೈಡ್ ಇವನ್ ಇಂದ ಮನೆಗೆ ಬಂದು ಅಲ್ಲಿನೂ ರೈಟ್ ಮಾಡ್ತಿದ್ದಾರೆ. ಅದರಿಂದ 18,000 ನಾವು ಸ್ಟ್ರಾಂಗ್ ಲೆವೆಲ್ ಆಗಿ ರೆಸಿಸ್ಟೆಂಟ್ ಗಮನಿಸಬಹುದು. ಅಂಡ್ ಡೌನ್ ಸೈಡ್ ಹೋಗುವಾಗ ಇಮಿಡಿಯೇಟ್ ಆಗಿ 17,600 ಹತ್ರ ಗುಡ್ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ 17,600 ಇಂಪಾರ್ಟೆಂಟ್ ಲೆವೆಲ್ ಆಗಿ ಗಮನಿಸಬಹುದು. ಆದರೆ ವೆರಿ ನಿಯರ್ ಆಗಿರೋದ್ರಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ 17,400 ಹತ್ರ ಗಮನಿಸ್ತಾ ಇದ್ದೀನಿ. 17,400 ಟು 18,000 ಈ 600 ಪಾಯಿಂಟ್ ಝೋನ್ ಅಲ್ಲಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಅಭಿಪ್ರಾಯ ಪಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.